ನಾನು ನೀವು ಒಂದು ಬಲೂನ್. ಈ ಬಲೂನ್ ಒಳಗಡೆ ಏನಿರಬೇಕು? ಗಾಳಿ ಇರಬೇಕು. ಆ ಗಾಳಿ ಯಾರು? ಯೇಸು ಅಥವಾ ಪವಿತ್ರ ಆತ್ಮರು. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ನಾನು ನೀವು ಒಂದು ಬಲೂನ್. ಈ ಬಲೂನ್ ಎಂಬ ಈ ದೇಹದಲ್ಲಿ ಯೇಸು ಎಂಬ ಗಾಳಿ ಇದ್ರೇ ನಮಗೆ ಬೆಲೆ. ಈ ಬಲೂನಲ್ಲಿ ಈ ದೇಹದಲ್ಲಿ ಯೇಸು ಇಲ್ಲ ಅಂತ ಇಟ್ಕೊಳ್ಳಿ, ಒಂದು ಪೈಸೆಗೂ ನಮಗೆ ಬೆಲೆ ಇಲ್ಲ. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ, ಹಾಲೆಲೂಯಾ. ನನ್ನಲ್ಲಿ ನಿಮ್ಮಲ್ಲಿ ಕ್ರಿಸ್ತ ಇದ್ರೇ ನಮಗೆ ಬೆಲೆ. ನಮ್ಮೊಳಗಡೆ ಕ್ರಿಸ್ತ ಇಲ್ಲ ಅಂತ ಇಟ್ಕೊಳ್ಳಿ, ಒಂದು ಪೈಸೆಗೂ ನಮಗೆ ಬೆಲೆ ಇಲ್ಲ. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಕ್ರಿಸ್ತ ನನ್ನ ಒಳಗಡೆ ಇದ್ದರೆ ಪರಲೋಕದ ತಂದೆಗೆ ನಾನು ನೀವು ಮಗ ಮಗಳು. ಕ್ರಿಸ್ತ ನನ್ನಲ್ಲಿ ಇಲ್ಲವಾದರೆ ನಾನು ನೀವು ಯಾರಿಗೆ ಮಕ್ಕಳು ಅಂದರೆ ಆದಾಮನಿಗೆ ಮಕ್ಕಳು. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಏಮನ್ನ ಅರ್ಥಮೈತುಂದ? ಆಗ್ತಾ ಇದೆಯಾ? ಸೊ ನಾನು ನೀವು ಯೇಸುವಿಗೆ ಮಕ್ಕಳಾಗಬೇಕಾದ್ರೆ ಅಥವಾ ತಂದೆ ದೇವರಿಗೆ ಮಕ್ಕಳಾಗಬೇಕಾದ್ರೆ ನನ್ನ ಒಳಗಡೆ ಯೇಸು ಇರಬೇಕು. ನನ್ನ ಒಳಗಡೆ ಯೇಸು ಇದ್ದರೆ ನಾನು ಅಪ್ಪನಿಗೆ ಮಗ ಮಗಳು. ನನ್ನ ಒಳಗಡೆ ಯೇಸು ಇಲ್ಲ ಅಂದರೆ ನಾವು ಮಕ್ಕಳೇ. ಯಾರಿಗೆ ಅಂದರೆ ಆದಾಮನಿಗೆ. ಯಾರಿಗೆ? ಯಾರಿಗೆ? ಆದಾಮನಿಗೆ ಮಕ್ಕಳಾದರೆ, ಆದಾಮನ ಮಕ್ಕಳಾಗಿ ಬದುಕಿದರೆ ಸ್ವರ್ಗ ಇದೆಯಾ? ಖಂಡಿತ ಇಲ್ಲ, ಖಂಡಿತ ಇಲ್ಲ. ತಂದೆ ದೇವರಿಗೆ ಮಕ್ಕಳಾದರೆ ನಮಗೆ ಸ್ವರ್ಗ ಇದೆ. ತಂದೆ ದೇವರಿಗೆ ಮಕ್ಕಳಾಗೋದು ಅಂದರೆ ಹೇಗೆ? ಯೇಸುವನ್ನು ನಮ್ಮ ಹೃದಯದಲ್ಲಿ ನಾವು, ವಾಕ್ಯವನ್ನು ನಮ್ಮ ಹೃದಯದಲ್ಲಿ ನಾವು ಸ್ವೀಕಾರ ಮಾಡಬೇಕು. ಅವರಿಗೆ ಮಾತ್ರ ಪರಲೋಕದ ತಂದೆಯ ಮಕ್ಕಳಾಗಲಿಕ್ಕೆ ಅನುಮತಿ, ಬೇರೆ ಎಲ್ಲರಿಗೂ ಇಲ್ಲ. ಅದಕ್ಕೇನೆ ನೋಡಿ ಬೈಬಲ್ ಎಷ್ಟು ಚೆನ್ನಾಗಿ ಹೇಳುತ್ತೆ ಅಂದರೆ, ಯೌವನನ ಶುಭ ಸಂದೇಶ 1ನೇ ಅಧ್ಯಾಯ 12ನೇ ವಾಕ್ಯ. ಬೈಬಲ್ ಏಮನ್ನ ತೆಚ್ಚಿನಾರ ತಗೊಬಂದಿದ್ದೀರಾ? ಓಕೆ, ಅಮ್ಮ ತಂದಿದ್ದಾರೆ, ಇಲ್ಲಿ ತಂದಿದ್ದಾರೆ. ಅಮ್ಮ ಓದಿ ಅಮ್ಮ. ಯೌವನನ ಶುಭ ಸಂದೇಶ 1ನೇ ಅಧ್ಯಾಯ 12ನೇ ವಾಕ್ಯ. ಕೆಲವರಾದರೂ, ಯಾರು ಓದ್ತಾ ಇದ್ದಾರೆ? ಕೆಲವರಾದರೂ ಅವರನ್ನು ಬರಮಾಡಿಕೊಂಡರು. ಅವರನ್ನು ಬರಮಾಡಿಕೊಂಡ್ರು ಅಂದ್ರೆ ಅರ್ಥ, ಕೆಲವರಾದರೂ, ಎಲ್ರಿಗೂ ಅವಕಾಶ ಇದೆ. ದೇವರು ಎಲ್ಲರನ್ನೂ ಕರೆದಿದ್ದಾರೆ. ಇಲ್ಲಿರುವ ಪ್ರತಿಯೊಬ್ಬರನ್ನು ದೇವರೇ ಕರೆದಿರೋದು. ಆದರೆ ಅವರ ಮಾತುಗಳನ್ನು ಕೇಳಿಸ್ಕೊಳ್ಳೋದು, ನಂಬೋದು, ಬಿಡೋದು ಯಾರ ಕೆಲಸ? ನಿಮ್ಮ ಕೆಲಸ. ಇದು ದೇವರು ಮಾತಾಡ್ತಿದ್ದಾರೆ ಅಂತ ನೀವು ತಗೊಂಡ್ರೆ ನಿಮ್ಗೆ ಒಳ್ಳೇದು. ದೇವರು ಯಾರನ್ನೂ ಫೋರ್ಸ್ ಮಾಡಲ್ಲ. ದೇವರು ಯಾರನ್ನೂ ಫೋರ್ಸ್ ಮಾಡಲ್ಲ. ಆದ್ದರಿಂದ ನಾವು ಒಬ್ಬೊಬ್ಬರು ಕೂಡ ಇಲ್ಲಿ ಹೇಗೆ ತಗೋಬೇಕು ಅಂದರೆ, ದೇವರು ನನ್ನನ್ನು ಕರೆದಿದ್ದಾರೆ, ದೇವರು ನನ್ನನ್ನು ಬರಮಾಡ್ಕೊಂಡಿದ್ದಾರೆ, ದೇವರೇ ನನ್ನನ್ನು ಕರೆದು ಅವರು ಮಾತಾಡ್ತಿದ್ದಾರೆ ಅಂತೇಳಿ ನಾವು ತಗೊಂಡ್ರೆ ಖಂಡಿತವಾಗಲೂ ನಮ್ಮ ಜೀವನದಲ್ಲಿ ಒಳ್ಳೆಯದನ್ನು ಅನುಭವಿಸ್ಲಿಕ್ಕಾಗತ್ತೆ. ಆದ್ದರಿಂದ ಇಲ್ಲಿ ಯೇಸು ಪ್ರಭು ಹೇಳ್ತಿದ್ದಾರೆ, ಕೆಲವರಾದರೂ. ಪ್ರೈಸ್ ದ ಲಾರ್ಡ್. ಆ ಕೆಲವರಲ್ಲಿ ನಾನು ನೀವು ಒಬ್ಬೊಬ್ಬರಾಗಬೇಕು. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಈಗ ನೋಡಿ, ಮರಿಯನ್ ಪಳ್ಳದಲ್ಲಿ ನೀವು ಮಾತ್ರ ಇರೋದ? ಬೇರೆಯವರು ಇದ್ದಾರಾ? ಚಪಂಡ ಬರವಲ್ಲೆ, ಬೇರೆಯವರು ಇದ್ದಾರೆ. ಆದರೆ ಈ ಬೆಳಗ್ಗೆನೆ ನಾನು ಹೋಗಿ ದೇವರ ವಾಕ್ಯವನ್ನು ಆಲಿಸಬೇಕು ಅಂತ ನೀವು ಮನಸ್ಸು ಮಾಡಿದ್ದೀರಾ. ಆದರೆ ಕರೆ ಕೊಟ್ಟಿದ್ದು ಯಾರಿಗೆ? ಎಲ್ಲರಿಗೂ. ಬಂದವರು ಯಾರು? ನೀವು. ಇನ್ನು ಕೆಲವರು ಬರ್ಬೋದು, ನಮ್ಗೆ ಗೊತ್ತಿಲ್ಲ. ನಾನು ಯಾರನ್ನೂ ಜಡ್ಜ್ ಮಾಡ್ತಾ ಇಲ್ಲ, ಉದಾಹರಣೆಗೆ ಹೇಳ್ತಾ ಇರೋದಷ್ಟೇ. ಇಂಥ ಅವಕಾಶಗಳನ್ನು ನಾವು ಮಿಸ್ ಮಾಡ್ಕೋಬಾರ್ದು. ಈ ಲೋಕದ ಮನುಷ್ಯನ ಮಾತುಗಳು ನೀವು ಕೇಳಿಸ್ಕೊಂಡಷ್ಟು ನೀವು ನಾಶವಾಗ್ತೀರಾ, ನಷ್ಟವಾಗ್ತೀರಾ. ದೇವರ ಮಾತುಗಳನ್ನು ಎಷ್ಟು ಕೇಳಿಸ್ಕೊಳ್ತೀರೋ ಅಷ್ಟು ನೀವು ನಿಮ್ಮ ಜೀವಿತದಲ್ಲಿ ಉದ್ಧಾರವಾಗ್ಲಿಕ್ಕಾಗತ್ತೆ, ಆಶೀರ್ವಾದವಾಗ್ಲಿಕ್ಕಾಗತ್ತೆ. ಸೊ ಅದರಿಂದ ಕೆಲವರಾದರೂ ಅವರನ್ನು ಬರಮಾಡಿಕೊಂಡ್ರು ಅಂದರೆ, ಓದಿ, ಅಂತವರಿಗೆ ಅಂದರೆ ಅವರಲ್ಲಿ ವಿಶ್ವಾಸ ಇಟ್ಟವರಿಗೆ, ಪ್ರಭು ಯೇಸುವಿನಲ್ಲಿ, ಯೇಸುವಿನ ವಾಕ್ಯದಲ್ಲಿ ವಿಶ್ವಾಸ ಇಟ್ಟವರಿಗೆ ದೇವರ ಮಕ್ಕಳಾಗುವ ಹಕ್ಕನ್ನು ಅವರು ಕೊಟ್ಟರು. ಯಾರ ಮಕ್ಕಳಾಗುವ? ದೇವರ ಮಕ್ಕಳಾಗುವ ಹಕ್ಕನ್ನು ಕೊಟ್ಟರು. ನೋಡಿ, ಈ ವಾಕ್ಯ ತುಂಬಾ ಅರ್ಥ ಮಾಡ್ಕೋಬೇಕು ನಾವು. ಕೆಲವರಾದರೂ ಯೇಸುವನ್ನ ತಮ್ಮ ಹೃದಯದಲ್ಲಿ ಬರಮಾಡಿಕೊಂಡರು, ಯೇಸುವಿನಲ್ಲಿ ಮಾತಿನಲ್ಲಿ ವಿಶ್ವಾಸ ಇಟ್ಟರು. ವಿಶ್ವಾಸ ಇಟ್ಟವರಿಗೆ ಮಾತ್ರ ಪರಲೋಕದ ತಂದೆಯ ಮಕ್ಕಳಾಗುವ ಹಕ್ಕನ್ನ, ಸೌಭಾಗ್ಯವನ್ನ ಯೇಸು ಕೊಟ್ಟರು. ಹಾಲೆಲೂಯಾ, ಹಾಲೆಲೂಯಾ. ಹಾಗಾದರೆ ಈ ಒಂದು ಸೌಭಾಗ್ಯವನ್ನ
ನಾವು ನೀವು ಪಡ್ಕೊಂಡ್ರೆ ನಮ್ಮಷ್ಟು ಭಾಗ್ಯವಂತರು ಈ ಲೋಕದಲ್ಲಿ ಯಾರೂ ಇರೋದಿಲ್ಲ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಈಗ ನೋಡಿ, ಈ ಲೋಕದಲ್ಲಿ ಒಂದು ತಂದೆ ತಾಯಿಯ ಮುಖಾಂತರ ನಾವು ಹುಟ್ಟಿದ್ದೇವೆ. ಆ ತಂದೆ ತಾಯಿ ಗ್ಯಾರಂಟಿನಾ? ಹೇಳಿ, ನಿಮ್ಮ ತಂದೆ ತಾಯಿ ಗ್ಯಾರಂಟಿನಾ? ವಯಸ್ಸಾದ್ಮೇಲೆ ಅವ್ರು ಹೋಗ್ಬೇಕಾಗತ್ತೆ. ಆಮೇಲೆ ನಾನು ನೀವು ಗ್ಯಾರಂಟಿನಾ? ಇಲ್ಲ. ನಮ್ಮ ಮಕ್ಕಳು ಗ್ಯಾರಂಟಿನಾ? ಇಲ್ಲ. ಯಾರು ಗ್ಯಾರಂಟಿ ಇಲ್ಲ. ಗ್ಯಾರಂಟಿ ಇಲ್ಲೂ ಪರಲೋಕದಲ್ಲೂ ಒಬ್ಬರೇನೆ, ಯೇಸು ಸ್ವಾಮಿ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ಎಷ್ಟೋ ಸಾರಿ ಈ ವಾಕ್ಯಗಳು ಗೊತ್ತಿದ್ರೂ ಕೂಡ ನಾವು ಬುದ್ಧಿ ಇಲ್ಲದೆ ಬದುಕ್ತೀವಿ. ನಾವು ಬ್ರದರ್ వీళ్ళని ನಂಬ್ಕೊಂಡ್ನಿ ಬ್ರದರ್, వీళ్ళు మోసం చేసేస్తారు. ಪ್ರೈಸ್ ದ ಲಾರ್ಡ್. ಮಾತಾಡ್ತೀವ ಯಾಕೆ ಹೇಳಿ? ನನಗೆ ದೇವ್ರ ನಂಬಿಕೆ ಇಲ್ಲ, ಸುಮ್ಮನೆ ಹೇಳೋದು ನಾವು. ನಮಗೆ ದೇವರಲ್ಲಿ ಭರವಸೆ ಇದ್ದರೆ, ದೇವರು ನನ್ನ ಜೊತೆ ಯಾವಾಗಲೂ ಇರ್ತಾರೆ ಅಂತ ನಮಗೆ ನಿಜವಾಗ್ಲೂ ನಂಬಿಕೆ ಇದ್ದರೆ, ಯಾರು ತೊಂದರೆ ಕೊಟ್ಟರು, ಯಾರು ಮೋಸ ಮಾಡಿದ್ರು ಕೂಡ ಇದು ಮೊದಲೇ ಗೊತ್ತಿತ್ತು ನನಗೆ, ಇವ್ರು ಕೈ ಕೊಡ್ತಾರೆ, ಇವ್ರ ಪ್ರೀತಿ ಗ್ಯಾರಂಟಿ ಇಲ್ಲ, ಇವರು ನನ್ನನ್ನು ಎಷ್ಟು ಪ್ರೀತಿ ಮಾಡಬೇಕು ಅಷ್ಟೇ ಮಾಡೋಕ್ಕಾಗೋದು, ಆದರೆ ನಿಜವಾಗ್ಲೂ ನನ್ನನ್ನು ಪ್ರೀತಿ ಮಾಡ್ಲಿಕ್ಕಾಗೋದು ಯಾರಿಗೆ? ಯೇಸುವಿಗೆ ಮಾತ್ರ ಅಂಥೇಳಿ ನಾವು ಆರಾಮಾಗಿರೋಕ್ಕಾಗತ್ತೆ. ಇಲ್ಲ ಅಂದರೆ ಕೆಲವ್ರು ನೋಡಿ, ಕೋರ್ಗಿ ಇವ್ರು ನಂಬ್ಕೊಂಡಿದ್ದೆ ಮೋಸ ಮಾಡಿಬಿಟ್ರು, ಮಕ್ಕಳು ನಂಬ್ಕೊಂಡಿದ್ದೆ ಬೇರೆ ಹೋಗ್ಬಿಟ್ರು, ಅವ್ರ ಜೀವನ ಅವ್ರು ನೋಡ್ಕೊಳ್ತಿದ್ದಾರೆ. ಇದೆಲ್ಲ ಯಾಕೆ ಅಂದರೆ ನಮಗೆ ಈ ವಾಕ್ಯದ ಸತ್ಯ ಗೊತ್ತಿಲ್ಲ. ಅದಕ್ಕೇನೆ ನಮಗೆ ದೇವರು ನನ್ನ ಜೊತೆ ಯಾವಾಗಲೂ ಇರ್ತಾರೆ ಅಂತ ಸತ್ಯ ಗೊತ್ತಾಗ್ಬಿಟ್ರೆ, ಯಾರು ಹೋದ್ರು ಯಾರು ಬಂದರು ನಮಗೆ ಮ್ಯಾಟ್ರೇ ಆಗೋದಿಲ್ಲ, ಸಮಾಧಾನವಾಗಿರ್ಲಿಕ್ಕಾಗತ್ತೆ. ಆದ್ದರಿಂದ ಕ್ರೈಸ್ತ ಮಕ್ಕಳ ಒಬ್ಬೊಬ್ಬರ ಒಂದು ವಿಶ್ವಾಸ ಏನಾಗಿರಬೇಕು ಅಂದರೆ, ನನ್ನ ಹೃದಯದಲ್ಲಿ ನಾನು ಯೇಸುವನ್ನು ವಾಕ್ಯದ ಮುಖಾಂತರ ಬರಮಾಡಿಕೊಳ್ತೇನೆ, ಅವರು ನನ್ನ ಹೃದಯದಲ್ಲಿ ವಾಸ ಮಾಡ್ತಾರೆ, ಅವರು ನನ್ನ ಜೊತೆ ಇದ್ದರೆ ಅವರು ಯಾವಾಗಲೂ ನನ್ನೊಂದಿಗಿರ್ತಾರೆ, ನನ್ನನ್ನು ಬಿಟ್ಟು ಅವರು ಎಲ್ಲೂ ಹೋಗೋದಿಲ್ಲ, ನನಗೆ ಅವರು ಸಾಕು ಅನ್ನುವ ಆ ಸತ್ಯದ ಅರಿವು ಯಾರಿಗಾಗುತ್ತೋ ಅವ್ರು ಯಾವಾಗಲೂ ಸಮಾಧಾನವಾಗಿರ್ಲಿಕ್ಕಾಗತ್ತೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ, 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 ಹಾಲೆಲೂಯಾ. ಉದಾಹರಣೆಗೆ ನೋಡಿ, ಯಾರೆಲ್ಲ ಅವ್ರನ್ನ ಬರಮಾಡ್ಕೊಂಡ್ರೋ ಅವರು ದೇವರ ಮಕ್ಕಳಾದರು ಅಂತ ವಾಕ್ಯ ಇದೆ. ಈಗ ಜಕ್ಕಾಯ ಒಂದು ದಿವಸ ಅವನು ಬಂದು ನೋಡಲಿಕ್ಕೆ ಇಷ್ಟಪಟ್ಟ, ಯೇಸುವನ್ನು ನೋಡಬೇಕು ಅಂತ ಆಸೆಪಟ್ಟ. ಅವನ ಹೃದಯವನ್ನು ನೋಡಿದಂಥ ದೇವರು ಅವನನ್ನು, ಬಾಪ ನಾನು ನಿನ್ನ ಮನೆಗೆ ಬರ್ತೀನಿ ಅಂತ ಹೇಳಿದ್ರು. ಅವನ ಮನೆಗೆ ಹೋದರು, ಅವನ ಜೊತೆ ಮಾತಾಡಿದ್ರು, ಅನೇಕ ವಿಷಯಗಳನ್ನು ಮಾತಾಡ್ತಾ ಎಷ್ಟೊತ್ತು ಮಾತಾಡ್ತಾರೋ ಅಂತ ಬೈಬಲಲ್ಲಿ ಇಲ್ಲ. ಅವನ ಮನೆಗೆ ಹೋದ್ರು, ಅವನ ಮನೇಲಿ ತಂಗಿದ್ರು, ಅವನ ಜೊತೆ ಮಾತಾಡಿದರು. 1 ಗಂಟೆ ಮಾತಾಡಿದ್ರು, ಒಂದು ದಿನ ಎಲ್ಲ ಮಾತಾಡಿದ್ರು, ನಮ್ಗೆ ಗೊತ್ತಿಲ್ಲ. ಆದರೆ ಆ ಮಾತುಗಳನ್ನು ಕೇಳ್ತಾ ಅವನ ಹೃದಯದಲ್ಲಿ ಏನಾಯಿತು? ಪರಿವರ್ತನೆ ಆಯಿತು, ಒಂದು ಬದಲಾವಣೆ ಆಯಿತು. ಅವನೇನು ಮಾಡ್ದ? ಓ, ನಾನು ಜೀವಿಸ್ತಾ ಇರೋದು ಸರಿ ಇಲ್ಲ, ನನ್ನ ಒಳಗಡೆ ಯಾರಿಲ್ಲ? ಯೇಸು ಇಲ್ಲ. ಆದ್ದರಿಂದ ಮೊದಲು ನನ್ನ ಒಳಗಡೆ ಇರೋದನ್ನು ತೆಗೆದು ಬಿಸಾಕಬೇಕು, ಆಗ ಯೇಸುವನ್ನು ನಾನು ಬರಮಾಡ್ಕೋಬೇಕು ಅಂತೇಳಿ ತೀರ್ಮಾನ ಮಾಡಿ ಯೇಸುವಿನ ಮುಂದೆ ನಿಂತ್ಕೊಂಡು, ಈವರೆಗೂ ನಾನು ಬದುಕಿದ್ದು ಸರಿ ಇಲ್ಲ, ಯಾರೆಲ್ಲ ಮೋಸ ಮಾಡಿದ್ದೀನೋ ನಾನು ಅದನ್ನು ವಾಪಸ್ ಕೊಟ್ಬಿಡ್ತೀನಿ ಅಂತೇಳಿ ಅವನ ಕೊಟ್ಟ ಮೇಲೆ ಯೇಸು ಏನು ಹೇಳ್ತಾರೆ ಗೊತ್ತಾ? ಇಂದು ಈ ಮನೆ ಉದ್ಧಾರವಾಯಿತು. ಹಾಲೆಲೂಯಾ, ಹಾಲೆಲೂಯಾ. ನೋಡಿ, ನಮ್ಮ ಒಳಗಡೆ ಇರೋದೆಲ್ಲ ಖಾಲಿ ಮಾಡ್ಬೇಕು ಫಸ್ಟ್ ನಾವು. ನಮ್ಮೊಳಗಡೆ ಕೋಪ ಇದೆಯಾ? మీకు లేదనుకుంటాను. ప్రైజ్ ద లార్డ్. మీరు ఇట్లే ఉంటే నేను అట్లే నమ్మేడుస్తాను. ప్రైజ్ ద లార్డ్. ನನ್ನಲ್ಲಿ ನಿಮ್ಮಲ್ಲಿ ಕೋಪ ಇದೆಯಾ? ಕೋಪ ಬೇಕು. ಆ ಕೋಪ ಕಾರ್ಯರೂಪದಲ್ಲಿ ಆಗಬಾರ್ದು. ಕೋಪ ಬಂದೇ ಬರುತ್ತೆ, ಕೋಪ ಬರಬೇಕು. ಮನುಷ್ಯನನ್ನು ಡಿಸೈನ್ ಮಾಡಿರೋ ದೇವ್ರು ಹಂಗೇನೆ, ಆದರೆ ಅದು ಕಾರ್ಯರೂಪಕ್ಕೆ ಬರಬಾರ್ದು. ಪ್ರೈಸ್ ದ ಲಾರ್ಡ್. ನಮ್ಮಲ್ಲಿ ಸ್ವಾರ್ಥ ಇದೆಯಾ? ಅದು ಕಾರ್ಯದ ರೂಪದಲ್ಲಿ ನಾವು ಮಾಡಬಾರ್ದು, ಬಿಡಬಾರ್ದು ಅದನ್ನು. ನಮ್ಮಲ್ಲಿ ಅಸೂಯೆ ಇದೆಯಾ? ಹೊಟ್ಟೆ ಕಿಚ್ಚಿದೆಯಾ? ಇದೆಲ್ಲ ಇಟ್ಕೊಂಡು ಏಸಪ್ಪ ಕೆಲಸ ಆಗತ್ತಾ? 5 ಪೈಸೆ ಆಗಲ್ಲ, 5 ಪೈಸೆ ಆಗಲ್ಲ. ಯೇಸು ಸ್ವಾಮಿ ನನ್ನ ಒಳಗಡೆ ಬರಬೇಕಾದ್ರೆ ನನ್ನ ಒಳಗಡೆ ಇರೋದನ್ನ ನಾನು ಕ್ಲೀನ್ ಮಾಡ್ಕೋಬೇಕು ಫಸ್ಟು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ವರ್ಷ ಹಬ್ಬ ಮಾಡ್ತೀವ, ಈಸ್ಟರ್, ಕ್ರಿಸ್ಮಸ್, ಚರ್ಚ್ ಹಬ್ಬ. ಈ ಚರ್ಚ್ ಹಬ್ಬ ಬಂದಾಗ ನಾವೇನು ಮಾಡ್ತೀವಿ? ಮನೇನ ಪೇಂಟ್ ಮಾಡ್ತೀವ. ಯಾಕೆ ಹೇಳಿ? ಚೆನ್ನಾಗಿ ಕಾಣಿಸ್ಬೇಕು, ಹೌದಾ? ಅದೇ ಪ್ರಕಾರ ವರ್ಷಕ್ಕೊಂದ್ಸಾರಿ ಅಲ್ಲ, 365 ದಿವಸ ದೇವರು ನನ್ನ ಹೃದಯವನ್ನು
ಚೆನ್ನಾಗಿ ಇರಬೇಕು ಅಂತ ಬಯಸ್ತಾರೆ, ನನ್ನ ಒಳಗಡೆ ಇರಬೇಕು ಅಂತ ಬಯಸ್ತಾರೆ. ಹಾಗಾದರೆ ಮನೇನ ಹೇಗೆ ವರ್ಷಕ್ಕೊಂದ್ಸರಿ ಪೇಂಟ್ ಮಾಡ್ತೀವೋ ಅದೇ ಪ್ರಕಾರ ದಿನಾ ನನ್ನ ಹೃದಯವನ್ನು ತೊಳ್ಕೊಬೇಕು ನಾನು. ಪ್ರೈಸ್ ದ ಲಾರ್ಡ್. ಆವಾಗ ಯಾವಾಗಲೂ ಯಾರಿರ್ತಾರೆ? ಅವಾಗ ನೀವು ಪಕ್ಕದ ಮನೆಗೆ ಹೋಗಿ ಅಕ್ಕಯ್ಯ నాకు ಸಮಾಧಾನವೇ ಲೇದು ಅಂತ ಹೇಳಂಗಿಲ್ಲ ಅವಾಗ. ಯಾಕೆಂದ್ರೆ ಯಾರಿದ್ದಾರೆ ಒಳಗಡೆ? ಯೇಸು ಇದ್ದಾಗ ಸಮಾಧಾನ ಇರುತ್ತಾ? ನೆಮ್ಮದಿ ಇರುತ್ತಾ? ಆನಂದ ಇರುತ್ತಾ? ಕಷ್ಟ ಇರುತ್ತೆ, ಆದರೂ ಕಷ್ಟ ಅಂತ ಗೊತ್ತಾಗಲ್ಲ. ಸಮಸ್ಯೆ ಇರುತ್ತೆ, ಸಮಸ್ಯೆ ಅಂತ ಗೊತ್ತಾಗಲ್ಲ. ಯಾಕಂದ್ರೆ ಆ ಸಮಸ್ಯೆಗಿಂತಲೂ ದೊಡ್ಡವರು ಎಲ್ಲಿದ್ದಾರೆ? ಹೃದಯದಲ್ಲಿದ್ದಾರೆ. ಆದ್ದರಿಂದ ದಯವಿಟ್ಟು ಪ್ರೀತಿಯ ಸಹೋದರ ಸಹೋದರಿ, ಈ ದಿನ ಈ ಧ್ಯಾನದಲ್ಲಿ ನಾಳೆ ಯಾರು ಬರ್ತಾರೋ ಬರಲ್ವೋ ಅವರವರಿಗೆ ಬಿಟ್ಟಿದ್ದು, ಬಂದ ನಾನು ನೀವು ಯೇಸು ಮಾತನ್ನು ಕೇಳೋಣ, ಯೇಸುವಿನ ವಾಕ್ಯವನ್ನು ಧ್ಯಾನಿಸೋಣ, ಆ ವಾಕ್ಯವನ್ನು ಹೃದಯದಲ್ಲಿ ಸ್ವೀಕಾರ ಮಾಡಿಕೊಳ್ಳೋಣ. ನಿಮ್ಮ ಒಳಗಡೆ ಇರುವ ಕತ್ಲೆ ದೂರ ಆಗತ್ತೆ, ನಿಮ್ಮ ಒಳಗಡೆ ಇರುವ ದುಃಖ ದೂರ ಆಗತ್ತೆ, ನಿಮ್ಮ ಒಳಗಡೆ ಇರುವ ಸ್ವಾರ್ಥ ಏನೆಲ್ಲ ಆದಾಮನಿಂದ ಬಂದಿದೆಯೋ ಅದೆಲ್ಲ ದೂರ ಆಗತ್ತೆ. ಯೇಸುವಿನಲ್ಲಿ ಏನಿದೆಯೋ ಅದು ನಮ್ಮಲ್ಲಿ ತುಂಬಲ್ಪಡುತ್ತೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಇನ್ನೊಂದು ವಾಕ್ಯ ಹೇಳಿ ನಾವು ದೇವರನ್ನ ಸ್ತುತಿ ಮಾಡ್ಲಿಕ್ಕೆ ಹೋಗೋಣ. ನೋಡಿ, ದೇವರು ಎಷ್ಟು ಒಳ್ಳೆಯವರು ಅಂದರೆ ಊಹೆ ಮಾಡ್ಲಿಕ್ಕಾಗಲ್ಲ. ನೋಡಿ, 37ನೇ ಕೀರ್ತನೆಗಳ ಪುಸ್ತಕ 37 ವಾಕ್ಯ 4 ಓದ್ತೀರಾ? 37 ಕೀರ್ತನೆಗಳ ಪುಸ್ತಕ 4ನೇ ವಾಕ್ಯ. ಪ್ರಭುವಿನಿಂದಲೇ ಬಯಸು ನಿನ್ನ ಆನಂದವನ್ನು, ನೆರವೇರಿಸುವನಾತ ನಿನ್ನ. ನಿಮ್ಮ ಮನದಾಸೆ ಏನು ಸಿಸ್ಟರ್? ಸ್ವರ್ಗಕ್ಕೆ ಹೋಗ್ಬೇಕಾ? ಪ್ರೈಸ್ ದ ಲಾರ್ಡ್. ಕೆಲವರು ಮನದಾಸೆ ಏನು ಗೊತ್ತಾ? ಈ ಧ್ಯಾನದಲ್ಲಿ ಅಪ್ಪ ನನಗೊಂದು ಮನೆ ಬೇಕಪ್ಪ, ಒಂದು ಸೈಟ್ ಬೇಕಪ್ಪ, ಮಕ್ಕಳಿಲ್ಲ ಅಂದರೆ ಮಕ್ಕಳು ಬೇಕಪ್ಪ. ಸೊ ಈ ರೀತಿ ಮನದಾಸೆಗಳು ಇದ್ಯಾವುದು ದೇವರು ನೆರವೇರಿಸೋದಿಲ್ಲ. ಅವ್ರಿಗಿಷ್ಟ ಇದ್ರೆ ಕೊಟ್ಟೆ ಕೊಡ್ತಾರೆ, ತಲೆ ಕೆಡ್ಸ್ಕೋಬೇಡಿ. ಪ್ರಭು ನಿಜವಾಗ್ಲೂ ನಿಮ್ಮ ಹೃದಯದ ಪ್ರಭು ಆದರೆ ನಿಮ್ಮ ಮನದಾಸೆ ಏನಾಗುತ್ತೆ ಗೊತ್ತಾ? ನಾನು ಯೇಸುವಿಗಾಗಿ ಬದುಕಬೇಕು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಈಗ ನೀವು ಮನೇಲಿ ಹೋಗಿ ಯಾರಿಗಾಗಿ ಬದುಕಬೇಕು ಅಂತ ನಿಮ್ಮ ಮರಿಯನ್ಪಳ್ದಲ್ಲಿ ಕೇಳಿ ನೋಡಿ. ನಮ್ಮ ಬೈರ್ತಿಯಲ್ಲಿ ನಾನು ಕೇಳಿದ್ದೇನೆ, ನೀವು ಕೇಳಿ ನೋಡಿ. ನೀವು ಯಾರಿಗಾಗಿ ಬದುಕಬೇಕು? ನಾವು ಬಿಡ್ಲ ಕೈ ಬದುಕಲ್ಲ ಬ್ರದರ್, ಪ್ರಯೋಜನ ಇಲ್ಲ. ನಾ ಮಗನ ಕೈ ಬದುಕಲ್ಲ ಬ್ರದರ್, ಪ್ರಯೋಜನ ಇಲ್ಲ. ನಾನು ಹೆಂಡತಿಗಾಗಿ ಬದುಕಬೇಕು, ಪ್ರಯೋಜನ ಇಲ್ಲ. ಯೇಸು ನಿಮ್ಮೊಳಗಡೆ ಬಂದ್ಬಿಟ್ರೆ ನಿಮ್ಗೆ ಅರಿವಿಲ್ಲದೆ ನೀವು ಅವ್ರನ್ನ ಪ್ರೀತಿ ಮಾಡ್ತೀರಾ, ಅವ್ರಿಗಾಗಿ ನೀವು ಜೀವಿಸ್ತೀರಾ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಎಲ್ಲಕ್ಕಿಂತ ಮಿಗಿಲಾಗಿ ಯಾರಿಗಾಗಿ ಜೀವಿಸ್ತೀರಾ? ಯೇಸುಗಾಗಿ. ಯೇಸುಗಾಗಿ ನೀವು ಬದುಕುವಾಗ ನಿಮ್ಮ ಮನೆಯಲ್ಲಿರೋರ್ನೆಲ್ಲರನ್ನು ನೀವು ಪ್ರೀತಿ ಮಾಡೇ ಮಾಡ್ತೀರಾ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದರಿಂದ ಈ ದಾವಿದ ಹೇಳ್ತಿದ್ದಾನೆ, ಪ್ರಭುವಿನಿಂದ ಬಯಸು ನಿನ್ನ ಆನಂದವನ್ನ. ದಾವಿದ ಏನಾಗಿದ್ದ? ರಾಜನಾಗಿದ್ದ. ಮಿನ್ ಹಿಡಿತಾ ಇದ್ನ, ಕುರಿ ಮೇಯಿಸ್ತಾ ಇದ್ದ. ಆಮೇಲೆ ಕುರಿ ಮೊದಲು ಮೇಯಿಸ್ತಾ ಇದ್ದಿದ್ದು, ಆಮೇಲೆ ಅವನೇನಾದ? ರಾಜನಾದ. ಅವನಿಗೆ ಹೆಂಡತಿ ಇದ್ರ? ಹೇಳಿ ಏನಾದರೂ. ಹೆಂಡತಿ ಇಲ್ವಾ? ಇದ್ರ? ಒಬ್ಬರಲ್ಲ, ಸುಮಾರು ಜನ ಇದ್ರು ಅಲ್ವಾ? ಸೊ ಅವನಿಗೆ ಏನಾದರೂ ಸುಖ ಸಂತೋಷಕ್ಕೆ ಕೊರತೆ ಇತ್ತ? ಏನೂ ಇರಲಿಲ್ಲ. ಹಾಗಾದ್ರೆ ಯಾಕೆ ಅವನು ಇಲ್ಲಿ ಏನು ಹೇಳ್ತಿದ್ದಾನೆ? ಪ್ರಭುವಿನಿಂದಲೇ ಬಯಸು ಅಂತ ಯಾಕೆ ಹೇಳ್ತಿದ್ದಾನೆ? ಅವನಿಗೆ ಗೊತ್ತಾಯ್ತು, ರಾಜನಾಗಿದ್ರು ಕೂಡ ಹೃದಯದಲ್ಲಿ ಆನಂದ ಸಿಗಲ್ಲ, ಹೆಂಡತಿ ಇದ್ರೂ ಕೂಡ ಹೃದಯದಲ್ಲಿ ಆನಂದ ಸಿಗಲ್ಲ, ಮಕ್ಕಳಿದ್ರೂ ಕೂಡ ಹೃದಯದಲ್ಲಿ ಆನಂದ ಸಿಗಲ್ಲ, ಒಳ್ಳೆ ಭೋಜನ ಇದ್ರೂ ಕೂಡ ಆನಂದ ಸಿಗಲ್ಲ, ನಾನು ರಾಜನಾಗಿ ಮೆರೆದ್ರೂ ಕೂಡ ಆನಂದ ಸಿಗಲ್ಲ. ನನ್ನ ಆನಂದ ನನಗೆ ಸಿಗೋದು ಯಾರಿಂದ? ಯೇಸುವಿನಿಂದ ಅಂತ ಅವನಿಗೆ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೇನೆ ಅವನು ಹೇಳಿದ್ದು, ಯೇಸುವಿನಿಂದಲೇ ಬಯಸ್ತೇನೆ, ಪ್ರಭುವಿನಿಂದ ಬಯಸ್ತೇನೆ. ನನ್ನ ಆನಂದವನ್ನ ನೆರವೇರಿಸುವನಾತ ನನ್ನ ಮನದಾಸೆಯನ್ನ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ. ಆದ್ದರಿಂದ ನೀವೆಷ್ಟು ಯೇಸುವನ್ನ ಬಯಸ್ತೀರೋ
ಯೇಸುವನ್ನು ನಿಮ್ಮ ಹೃದಯಕ್ಕೆ ಪಡ್ಕೊಳ್ತೀರೋ, ಸ್ವೀಕಾರ ಮಾಡ್ಕೊಳ್ತೀರೋ, ನೀವು ನನಗೆ ಆನಂದ ಬೇಕು ಅಂತ ಕೇಳೋ ಅವಶ್ಯಕತೆಯೇ ಇಲ್ಲ. ಯಾಕೆಂದರೆ ಯೇಸುವೇ ಆನಂದವಾಗಿದ್ದಾರೆ, ಯೇಸುವೇ ಸಮಾಧಾನವಾಗಿದ್ದಾರೆ, ಯೇಸುವೇ ಸೌಖ್ಯವಾಗಿದ್ದಾರೆ, ಯೇಸುವೇ ಸರ್ವವೂ ಆಗಿದ್ದಾರೆ. ಅವ್ರನ್ನ ನೀವು ಪಡ್ಕೊಂಡ್ರೆ ಅವರಿಂದ ಇದೆಲ್ಲ ತಾನಾಗಿ ಸಿಗುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ್ದರಿಂದ ಯಾರು ಬೇಕು ನಮಗೆ? ಯಾರು ಬೇಕು? ಜೋರಾಗಿ ಯಾರು ಬೇಕು? ಯಾರು ಬೇಕು? ಸೊ ಎದ್ದು ನಿಂತ್ಕೊಳ್ಳೋಣ ಎಲ್ಲರೂ ಕೂಡ. ಯೇಸುವಿಗೆ ಹೇಳೋಣ, ನಿನ್ನ ಬಿಟ್ಟರೆ ಯಾರೂ ಇಲ್ಲ ಯೇಸಪ್ಪ, ನೀನೇ ಬೇಕು ನನಗೆ. ಪ್ರೈಸ್ ದಿ ಲಾರ್ಡ್. ಒಂದ್ಸರಿ ಹೇಳಿ, ಯಾರು ಬೇಕು? ಯಾರು ಬೇಕು? ಈ ಕಡೆ ಯಾರು ಬೇಕು? ಯೇಸು. ಬೇರೆ ಏನು ಬೇಡ. ಬೇರೆ ಏನಿದ್ರು ಕೂಡ ನೀವು ಚೆನ್ನಾಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನೋಡಿ, ಅಬ್ರಾಹಮನ ದೇವರು ನಾನು ಅಂತ ಹೇಳಿದ್ರು, ಇಸಾಕನ ದೇವರು ನಾನು ಅಂತ ಹೇಳಿದ್ರು, ಯಾಕೋಬನ ದೇವರು ನಾನು ಅಂತ ಹೇಳಿದ್ರು. ಪ್ರೈಸ್ ದಿ ಲಾರ್ಡ್. మీ పేరేమక్క? ರೀಟಾ. ರೀಟಮ್ಮನ್ನ ನೋಡಿ ಯೇಸು ಹೇಳಬೇಕು, ನಾನು ರೀಟಾಳ ದೇವರು. ಅಬ್ರಾಹಮನನ್ನ ನೋಡಿ ನನ್ನ ಮಗ ಅಂತೇಳಿ ಯಾಕೆ ಹೇಳಿದ್ರು ಗೊತ್ತಾ? ಅವನು ನಂಬಿದ್ದು ಯೇಸುವನ್ನ, ಅವನು ಜೀವಿಸಿದ್ದು ಯೇಸುವಿನ ವಾಕ್ಯದಂತೆ. ಅದೇ ಪ್ರಕಾರ ನಾನು ರೀಟಕ್ಕ ಬದುಕುವಾಗ ದೇವರು ನಮ್ಮನ್ನು ನೋಡಿ ಹೇಳ್ತಾರೆ, ರೀಟಾಳ ದೇವರು ನಾನು. ಯಾಕೆಂದರೆ ಅವಳು ನನ್ನಲ್ಲಿ ವಿಶ್ವಾಸ ಇಟ್ಟಿದ್ದಾಳೆ, ನಾನು ಹೇಳಿದಂತೆ ಬದುಕ್ತಾ ಇದ್ದಾಳೆ. ನಿಮ್ಮ ಹೆಸರೆಲ್ಲ ಗೊತ್ತಿಲ್ಲ ನನಗೆ, ಅದಕ್ಕೆ ಹೇಳಿದೆ. ಆಮೇಲೆ ನನ್ನ ಹೆಸರು ಹೇಳಿಲ್ಲ ಅಂತ ಗಲಾಟೆ ಮಾಡಬೇಡಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಕೆಲವ್ರು ಹಂಗೇನೆ, ನಾ ಪೇರು చెప్పలేదు ಬ್ರದರ್ ಅಂತ. ಪ್ರೈಸ್ ದಿ ಲಾರ್ಡ್. ನಿಮ್ಮ ಹೆಸರುಗಳೆಲ್ಲ ಯಾರಿಗೆ ಗೊತ್ತಿದೆ? ಯಾರಿಗೆ ಗೊತ್ತಿದೆ? ಸೊ ಅದರಿಂದ ಆ ಯೇಸುವನ್ನು ನೋಡುತ್ತಾ ನಾವೆಲ್ಲರೂ ಕೂಡ ಹೇಳೋಣ, ನಿನ್ನ ಬಿಟ್ರೆ ಯಾರೂ ಇಲ್ಲ ಏಸಯ್ಯ, ನಿನ್ನ ಹಾಗೆ ಯಾರೂ ಇಲ್ಲ ಏಸಯ್ಯ, ನಿನ್ನ ಬಿಟ್ರೆ ಯಾರೂ ಇಲ್ಲ ಏಸಯ್ಯ, ನಿನ್ನ ಹಾಗೆ ಯಾರೂ ಇಲ್ಲ ಏಸಯ್ಯ. ನೀನೆ ಸಾಕು ನನಗೆ, ನೀನೆ ಸಾಕು ನನಗೆ, ನೀನೆ ಸಾಕು, ನೀನೆ ಸಾಕು, ನೀನೆ ಸಾಕು ನನಗೆ, ನೀನೆ ಸಾಕು ನನಗೆ, ನೀನೆ ಸಾಕು ನನಗೆ, ನೀನೆ ಸಾಕು, ನೀನೆ ಸಾಕು, ನೀನೆ ಸಾಕು ನನಗೆ. ಯಾರು ಸಾಕು? ಯಾರು ಸಾಕು? ಯಾರು ಸಾಕು? ಕಮ್ ಆನ್, ಎಲ್ಲರೂ ಕೂಡ. ಒಟ್ಟಿಗೆ ಎಲ್ಲರೂ. ನಿನ್ನ ಬಿಟ್ರೆ ಯಾರೂ ಇಲ್ಲ ಏಸಯ್ಯ, ನಿನ್ನ ಹಾಗೆ ಯಾರೂ ಇಲ್ಲ ಏಸಯ್ಯ, ನಿನ್ನ ಬಿಟ್ರೆ ಯಾರೂ ಇಲ್ಲ ಏಸಯ್ಯ, ನಿನ್ನ ಹಾಗೆ ಯಾರೂ ಇಲ್ಲ ಏಸಯ್ಯ, ನಿನ್ನ ಬಿಟ್ರೆ ಯಾರೂ ಇಲ್ಲ ಏಸಯ್ಯ, ನಿನ್ನ ಹಾಗೆ ಯಾರೂ ಇಲ್ಲ ಏಸಯ್ಯ, ನಿನ್ನ ಬಿಟ್ರೆ ಯಾರೂ ಇಲ್ಲ ಏಸಯ್ಯ, ನಂಬಿಕೆಯಿಂದ ನಿನ್ನ ಹಾಗೆ ಯಾರೂ ಇಲ್ಲ ಏಸಯ್ಯ. ನೀನೆ ಸಾಕು ನನಗೆ, ನೀನೆ ಸಾಕು ನನಗೆ, ನೀನೆ ಸಾಕು, ನೀನೆ ಸಾಕು, ನೀನೆ ಸಾಕು ನನಗೆ, ನೀನೆ ಸಾಕು ನನಗೆ, ನೀನೆ ಸಾಕು ನನಗೆ, ನೀನೆ ಸಾಕು, ನೀನೆ ಸಾಕು, ನೀನೆ ಸಾಕು ನನಗೆ. ನಿನ್ನ ಬಿಟ್ರೆ ಯಾರೂ ಇಲ್ಲ ಏಸಯ್ಯ, ನಿನ್ನ ಹಾಗೆ ಯಾರೂ ಇಲ್ಲ ಏಸಯ್ಯ, ನಿನ್ನ ಬಿಟ್ರೆ ಯಾರೂ ಇಲ್ಲ ಏಸಯ್ಯ,
ನಿನ್ನ ಹಾಗೆ ಯಾರೂ ಇಲ್ಲ ಏಸಯ್ಯ. ಅಬ್ರಹಾಮನ ದೇವರು, ಇಸಾಕನ ದೇವರು, ಯಾಕೋಬನ ದೇವರು. ಆದರೆ ಇವತ್ತು ಅದೇ ದೇವರು ನನ್ನ ದೇವರಾಗಿದ್ದಾರೆ, ನನ್ನ ಯೇಸುವಾಗಿದ್ದಾರೆ, ನನ್ನ ಪ್ರಭುವಾಗಿದ್ದಾರೆ. ಆ ಪ್ರಭು ಯೇಸುವನ್ನ ಎಲ್ಲರೂ ಕೂಡ ನನ್ನ ದೇವರು ಎಂದು ನನ್ನ ಅಂತರಂಗದಲ್ಲಿ ವಿಶ್ವಾಸಿಸುತ್ತಾ ಹೇಳೋಣ ಎಲ್ಲರೂ. ಅಬ್ರಹಾಮನ್ ದೇವರು ನೀನೇನಯ್ಯ, ಇಸಾಕನ್ ದೇವರು ನೀನೇನಯ್ಯ, ಯಾಕೋಬನ ದೇವರು ನೀನೇನಯ್ಯ, ಇಂದು ನನ್ನ ದೇವರು ನೀನೇ ಅಯ್ಯ. ಅಬ್ರಹಾಮ ದೇವರು ನೀನೇನಯ್ಯ, ಇಸಾಕ ದೇವರು ನೀನೇನಯ್ಯ, ಯಾಕೋಬನ ದೇವರು ನೀನೇನಯ್ಯ, ಇದು ನನ್ನ ದೇವರು ನೀನೇನಯ್ಯ. ನನ್ನ ಕಷ್ಟಾರ್ಜಿತವು ದೋಚಲ್ಪಟ್ಟರು, ನಂತಲೆ ಎತ್ತುವವರು ನೀನೇನಯ್ಯ. ನನ್ನ ಕಷ್ಟಾರ್ಜಿತವು ದೋಚಲ್ಪಟ್ಟರು, ನಂತಲೆ ಎತ್ತುವವರು ನೀನೇನಯ್ಯ. ನೀನೆ ಸಾಕು ನನಗೆ, ನೀನೆ ಸಾಕು ನನಗೆ, ನೀನೆ ಸಾಕು, ನೀನೆ ಸಾಕು, ನೀನೆ ಸಾಕು ನನಗೆ. ನೀನೆ ಸಾಕು ನನಗೆ, ನೀನೆ ಸಾಕು ನನಗೆ, ನೀನೆ ಸಾಕು, ನೀನೆ ಸಾಕು, ನೀನೆ ಸಾಕು ನನಗೆ. ನಿನ್ನ ಬಿಟ್ರೆ ಯಾರೂ ಇಲ್ಲ ಏಸಯ್ಯ, ನಿನ್ನ ಹಾಗೆ ಯಾರೂ ಇಲ್ಲ ಏಸಯ್ಯ. ನಿನ್ನ ಬಿಟ್ರೆ ಯಾರೂ ಇಲ್ಲ ಏಸಯ್ಯ, ನಿನ್ನ ಹಾಗೆ ಯಾರೂ ಇಲ್ಲ ಏಸಯ್ಯ. ಪ್ರಿಯರೇ, ನೀವು ವಿಮೋಚನ ಕಾಂಡ ಓದಿದ್ದೀರಿ, ಕೇಳಿಸ್ಕೊಂಡಿದ್ದೀರಿ. ಮೋಶೆ ಇಸ್ರಾಯೇಲ್ ಮಕ್ಕಳನ್ನ ಕರ್ಕೊಂಡು ಆ ಕಾನಾನ್ ಊರಿಗೆ ಹೋಗ್ತಾ ಇದ್ದಾನೆ ದೇವರ ಆಜ್ಞೆಯ ಮೇರೆಗೆ. ಹೋಗುವಾಗ ಮುಂದೆ ಸಮುದ್ರ ಸಿಕ್ಬಿಡುತ್ತೆ. ಹಿಂದೆ ತಿರುಗಿ ನೋಡುವಾಗ ಫರೋಹನ ಸೈನ್ಯ ಬರ್ತಾ ಇದೆ. ಮುಂದೆ ಹೋದ್ರು ಸಾವು, ಹಿಂದೆ ಹೋದ್ರು ಸಾವು. ಪ್ರಿಯರ, ಇಂಥ ಸಂದರ್ಭದಲ್ಲಿ ಮೋಶೆ ಸಮುದ್ರವನ್ನು ನೋಡ್ಲಿಲ್ಲ, ಫರೋಹನ ಸೈನ್ಯವನ್ನು ನೋಡ್ಲಿಲ್ಲ. ಮೋಶೆ ನೋಡಿದ ಯಾರನ್ನ? ದೇವರನ್ನ. ಯಾವಾಗ ನೀವು ಸಮಸ್ಯೆಗಳ ಮಧ್ಯದಲ್ಲಿ ಯೇಸುವನ್ನ ನೋಡ್ತಿರೋ, ಯೇಸು ನಿಮಗೆ ಮಾರ್ಗ ತೋರಿಸ್ತಾರೆ. ಯಾಕೆಂದ್ರೆ ಮಾರ್ಗವು, ಸತ್ಯವು, ಜೀವವು ಅವರೇ ಆಗಿದ್ದಾರೆ. ಆದ್ದರಿಂದ ಸಮಸ್ಯೆಗಳ ಮಧ್ಯದಲ್ಲಿ ಮನುಷ್ಯರನ್ನು ಆಶ್ರಯಿಸ್ಕೋಬೇಡಿ, ಮನುಷ್ಯರನ್ನ ನಂಬಬೇಡಿ. ಯಾವ ಮನುಷ್ಯನು ಕೂಡ ಸಹಾಯಕ್ಕೆ ಬರೋದಿಲ್ಲ. ನಿಮ್ಮ ಸಮಸ್ಯೆಗಳ ಮಧ್ಯದಲ್ಲಿ ನಿಮ್ಮ ದಾರಿ ಯೇಸುವಾಗಿದ್ದಾರೆ. ಅವ್ರನ್ನ ಕೇಳಿ, ಯೇಸುವೆ ನೀವೇ ನನ್ನ ಮಾರ್ಗ, ನೀವೇ ನನಗೆ ಸತ್ಯ, ನೀವೇ ನನಗೆ ಜೀವ. ಆ ಯೇಸುವಿಗೆ ಸ್ತೋತ್ರ ಮಾಡುತ್ತಾ ಹೇಳೋಣ ಎಲ್ಲರೂ. ಫರೋಹನ ಸೈನ್ಯವೇ ಹಿಂದಟ್ಟಿದರು, ಕೆಂಪು ಸಮುದ್ರವೇ ಅಡ್ಡ ನಿಂತರು. ದಾರಿ ತೋರೋ ದೈವವು ನೀನಿರಲು, ಕಾನಾನಿನ ಪಯಣಕ್ಕೆ ತಡೆಯಿಲ್ಲಯ್ಯ. ಫರೋಹನ ಸೈನ್ಯವೇ ಹಿಂದಟ್ಟಿದರು, ಕೆಂಪು ಸಮುದ್ರವೇ ಅಡ್ಡ ನಿಂತರು. ದಾರಿ ತೋರೋ ದೇವರು ನೀನಿರಲು, ಕಾನಾನಿನ ಪಯಣಕ್ಕೆ ತಡೆಯಿಲ್ಲಯ್ಯ. ಹಸಿರನ್ನೇ ಉಲ್ಲಲಿ ತಂಗಿಸುವೆ ನೀ, ಶುಭವು ಕೃಪೆಯು ನನ್ನ ಹಿಂಬಾಲಿಸುವವು.
ಹಸಿರನೆ ಉಲ್ಲಲಿ ತಂಗಿಸುವೆನಿ. ಶುಭವು ಕೃಪೆಯು ನನ್ನ ಹಿಂಬಾಲಿಸುವುದು. ನೀನೆ ಸಾಕು ನನಗೆ, ನೀನೆ ಸಾಕು ನನಗೆ, ನೀನೆ ಸಾಕು, ನೀನೆ ಸಾಕು, ನೀನೆ ಸಾಕು ನನಗೆ. ನೀನೆ ಸಾಕು ನನಗೆ, ನೀನೆ ಸಾಕು ನನಗೆ, ನೀನೆ ಸಾಕು, ನೀನೆ ಸಾಕು, ನೀನೆ ಸಾಕು ನನಗೆ. ನಿನ್ನ ಬಿಟ್ರೆ ಯಾರೂ ಇಲ್ಲ ಏಸಯ್ಯ, ನಿನ್ನ ಹಾಗೆ ಯಾರೂ ಇಲ್ಲ ಏಸಯ್ಯ. ನಿನ್ನ ಬಿಟ್ರೆ ಯಾರೂ ಇಲ್ಲ ಏಸಯ್ಯ, ನಿನ್ನ ಹಾಗೆ ಯಾರೂ ಇಲ್ಲ ಏಸಯ್ಯ. ಕೊರಾಹಿಯರು ಅಂದ್ರೆ ನಿಮಗಿಷ್ಟ ಇಲ್ಲದವರು, ಅಂದ್ರೆ ಅವರಿಗೆ ನೀವಿಷ್ಟ ಇಲ್ಲ. ಅನೇಕರು ನಿಮ್ಮನ್ನು ನೋಯಿಸ್ತಾರೆ, ಅನೇಕರು ನಿಮ್ಮನ್ನು ದೂಷಿಸ್ತಾರೆ. ಭಯಪಡಬೇಡಿ, ನಿಮ್ಮೊಂದಿಗೆ ಯೇಸು ಇದ್ರೆ ನೀವೆಲ್ಲವನ್ನ ಜಯಿಸ್ತೀರಾ. ನಿಮಗೆಲ್ಲವೂ ಕೂಡ ಯಾವುದು ಕೂಡ ದೊಡ್ಡದು ಅನಿಸೋದಿಲ್ಲ. ಪ್ರಿಯ ಸಹೋದರ ಸಹೋದರಿ, ಯೇಸು ನಿಮ್ಮೊಂದಿಗಿರುವಾಗ ನಿಮಗೆ ಶತ್ರುಗಳು ಯಾರೂ ಇಲ್ಲ. ಯೇಸು ನಿಮ್ಮೊಂದಿಗಿರುವಾಗ ನಿಮಗೆ ಕಷ್ಟ ನಷ್ಟ ಇದ್ರೂ ಕೂಡ ಅದಕ್ಕಿಂತ ಮಿಗಿಲಾಗಿ ನೀವು ಜೀವಿಸುವವರಾಗ್ತೀರಾ. ಆದ್ದರಿಂದ ಪ್ರೀತಿಯಿಂದ ನಾವು ಈ ಸಮಯದಲ್ಲಿ ಯೇಸುವೆ ನೀವು ನನ್ನ ಜೊತೆ ಇದ್ದೀರಿ, ಅಷ್ಟು ಸಾಕು ನನಗೆ, ನೀವು ನನ್ನೊಂದಿಗಿದ್ದೀರಿ, ಅದು ಸಾಕು ನನಗೆ ಅಂತೇಳಿ ಎಲ್ಲರೂ ಕೂಡ ಹೇಳೋಣ ಪ್ರಿಯರೇ. ಕೊರಾಹಿಯರೇ ನನಗೆ ಎದುರಾದರು, ನಂಜನ ನನ್ನ ಮೇಲೆ ಗುಣಗುಟ್ಟಿದರು. ಪ್ರೀತಿಸುವ ಸಭೆಯೇ ನನ್ನ ದ್ವೇಷಿಸಿದರು. ಪ್ರೀತಿಸೋ ನೀನಿರಲು ಚಿಂತೆ ಇಲ್ಲಯ್ಯ. ಕೊರಾಹಿಯರೇ ನನಗೆ ಎದುರಾದರು, ನಂಜನರನ್ನ ಮೇಲೆ ಗೊಣಗುಟ್ಟಿದರು. ಪ್ರೀತಿಸೋ ಸಭೆ ನನ್ನ ದ್ವೇಷಿಸಿದರು. ಪ್ರೀತಿಸೋ ನೀನಿರಲು ಚಿಂತೆ ಇಲ್ಲಯ್ಯ. ನನ್ ಕೋಲು ಚಿಗುರುವಂತೆ ಮಾಡುವೆ ನೀನು, ನನ್ನ ಕರೆದ ನೀನು ನಂಬಿಗಸ್ತನು. ನಕ್ಕೋಲು ಚಿಗುರುವಂತೆ ಮಾಡುವೆ ನೀನು, ನನ್ನ ಕರೆದ ನೀನು ನಂಬಿಗಸ್ತನು. ನೀನೆ ಸಾಕು ನನಗೆ, ನೀನೆ ಸಾಕು ನನಗೆ, ನೀನೆ ಸಾಕು, ನೀನೆ ಸಾಕು, ನೀನೆ ಸಾಕು ನನಗೆ. ನೀನೆ ಸಾಕು ನನಗೆ, ನೀನೆ ಸಾಕು ನನಗೆ, ನೀನೆ ಸಾಕು, ನೀನೆ ಸಾಕು, ನೀನೆ ಸಾಕು ನನಗೆ. ನಿನ್ನ ಬಿಟ್ರೆ ಯಾರೂ ಇಲ್ಲ ಏಸಯ್ಯ, ನಿನ್ನ ಹಾಗೆ ಯಾರೂ ಇಲ್ಲ ಏಸಯ್ಯ. ನಿನ್ನ ಬಿಟ್ರೆ ಯಾರೂ ಇಲ್ಲ ಏಸಯ್ಯ, ಹೇಳೋಣ ಎಲ್ಲರೂ. ನಿನ್ನ ಹಾಗೆ ಯಾರೂ ಇಲ್ಲ ಏಸಯ್ಯ. ನಿನ್ನ ಬಿಟ್ರೆ ಯಾರೂ ಇಲ್ಲ ಏಸಯ್ಯ, ನಿನ್ನ ಹಾಗೆ ಯಾರೂ ಇಲ್ಲ ಏಸಯ್ಯ. ನಿನ್ನ ಬಿಟ್ರೆ ಯಾರೂ ಇಲ್ಲ ಏಸಯ್ಯ, ಎಲ್ಲರೂ. ನಿನ್ನ ಹಾಗೆ ಯಾರೂ ಇಲ್ಲ ಏಸಯ್ಯ. ನೀನೆ ಸಾಕು ನನಗೆ, ನೀನೆ ಸಾಕು ನನಗೆ, ನೀನೆ ಸಾಕು, ನೀನೆ ಸಾಕು, ನೀನೆ ಸಾಕು ನನಗೆ. ನೀನೆ ಸಾಕು ನನಗೆ, ನೀನೆ ಸಾಕು ನನಗೆ, ನೀನೆ ಸಾಕು, ನೀನೆ ಸಾಕು, ನೀನೆ ಸಾಕು ನನಗೆ. ಯೇಸು ಸಾಕು ನನಗೆ, ಯೇಸು ಸಾಕು ನನಗೆ, ಯೇಸು ಸಾಕು, ಯೇಸು ಸಾಕು, ಯೇಸು ಸಾಕು ನನಗೆ. ಯೇಸು ಸಾಕು ನನಗೆ, ಯೇಸು ಸಾಕು ನನಗೆ, ಯೇಸು ಸಾಕು, ಯೇಸು ಸಾಕು, ಯೇಸು ಸಾಕು ನನಗೆ. ಹಲ್ಲೆಲೂಯ.